ಮೈಸೂರಿನಿಂದ KRSಗೆ ಹೋಗುವಂತಹ ರಸ್ತೆಗೆ ಈಗ ಪ್ರಿನ್ಸೆಸ್ ರಸ್ತೆ ಅಂತ ಈಗಾಗಲೇ ಅದಕ್ಕೆ ನಾಮಕರಣ ಮಾಡಲಾಗಿತ್ತು. ಹಾಗೆ ಆದರೆ ಈಗ ಆ ಒಂದು ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡಬೇಕು ಅಂದ್ಕೊಂಡು ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾಕಷ್ಟು ಹೋರಾಟಗಳು ಹಾಗೂ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ MLC ಅಂತ ವಿಶ್ವನಾಥ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಒಂದು ರಾಜಕೀಯ ವಿದ್ಯಮಾನಗಳಿರ್ಬೋದು ಅಥವಾ ಬೆಳವಣಿಗೆ ನಡೀತಾ ಇದೆ ಸರ್. ಈ ಒಂದು ಹಂತದಲ್ಲಿ ಈ ಒಂದು ರಾಜಕೀಯ ಪ್ರೇರಿತವಾದಂತಹ ಈ ಒಂದು ಹೆಸರಿಗೆ ಮತ್ತೆ ಮರುನಾಮಕರಣ ಮಾಡೋದು ಪ್ರಸ್ತುತ ಅಂತ ತಮ್ಗೆ ಅನ್ಸುತ್ತಾ ಸರ್? ನಮ್ಮ ರಾಜಕೀಯದಲ್ಲಿ ಏನಾಗಿದೆ ಗೊತ್ತೇನ್ರಿ, ಈ ಚಮಚಗಿರಿ ಮಾಡೋರು ಆಮೇಲೆ ಸುಮ್ಮನೆ ಜೈ ಜೈ ಅನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅವರಿಂದ ಈ ನಾಯಕರುಗಳೆಲ್ಲ ಹಾಳಾಗ್ತಾ ಇದ್ದಾರೆ. ಮೂಡ ಯಾರಿಂದ ಹಾಳಾಯಿತು? ಮೂಡಾದಲ್ಲಿ ಸಿದ್ದರಾಮಯ್ಯನ ಕೆಟ್ಟ ಹೆಸರು ಯಾರಿಂದ ಬಂತು? 50-50 ತಿಂದ್ರಲ್ಲಪ್ಪ ಸಾವಿರಾರು ಸೈಟ್ನ. ಅವರೇ ಇವತ್ತಿದ್ದಕ್ಕೆ ನಿಂತಿರೋದು ಈ ರಸ್ತೆಗೆ ಹೆಸರಿಡಿ ಅಂತ. ಅಲ್ಲೂ ಹಾಳು ಮಾಡಾಯಿತು, ತಿರುಗಿ ಇಲ್ಲಿ ಹಾಳು ಮಾಡೋಕ್ಕೆ ಬಂದಿದ್ದಾರೆ. ಆದರೆ ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತಾಯಿದ್ದೀನಿ, ನಾವೆಲ್ಲರೂ ಒಟ್ಟಿಗೆ ಬೆಳೆದವರು ರಾಜಕಾರಣದಲ್ಲಿ, ಲಾ ಕಾಲೇಜಿಂದ ಜನರು ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಎರಡನೇ ಬಾರಿಗೆ ನಡೆಸ್ಕೊಂಡೋಗಿ ಚೆನ್ನಾಗಿ. ಇದಕ್ಕೆಲ್ಲ ಯಾಕೆ ತಲೆ ಹಾಕ್ತಿರೋದು? ಇದಕ್ಕೆ ಹೆಸರಿದ್ದು ಏನು ಮಾಡ್ತೀರಿ? ಹೆಸರು ತೊಗೊಂಡು ಪ್ರಿನ್ಸೆಸ್ ರೋಡ್ ಅಂತ ಇದೆ ಅದ್ರ ಹೆಸರು. ದಟ್ ಮಸ್ಟ್ ಬಿ ಕಂಟಿನ್ಯೂಡ್. ಸರ್, ಇನ್ನು ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಗುತ್ತಿಗೆದಾರ ಒಬ್ಬರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿರೋಧ ಪಕ್ಷಗಳು ಕೂಡ ಏನು BJP ಇರ್ಬೋದು JDS ಜಂಟಿಯಾಗಿ ಹೋರಾಟ ಮಾಡ್ತಾ ಇದೆ. ಈ ಹಿಂದೆ ಈಶ್ವರಪ್ಪನವರು ಕೂಡ ಮಂತ್ರಿಯಾಗಿದ್ದಾಗ ಅವ್ರದ್ದು ಕೂಡ ರಾಜೀನಾಮೆ ಪಡ್ಕೊಳ್ಳಾಗಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ ಸರ್. ಈ ವಿಚಾರವಾಗಿ ಕಾಂಗ್ರೆಸ್ನವರು ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ನಾವು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸರ್. ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ ಸರ್? ಪ್ರಿಯಾಂಕ್ ಖರ್ಗೆ ಪರಾನೂ ಅಲ್ಲ, ವಿರೋಧನೂ ಅಲ್ಲ. ನಾನೊಬ್ಬ ಜವಾಬ್ದಾರಿಯುತ ರಾಜಕಾರಣಿಯಾಗಿ, ಜವಾಬ್ದಾರಿಯುತವಾಗಿ ಈ ರಾಜ್ಯದ ವಿದ್ಯಮಾನಗಳನ್ನು ಬಲ್ಲವನಾಗಿ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದಿದೆ, ನಡೀತದೆ. ಸರ್ಕಾರ ಇರೋದೇ ಅದಕ್ಕೆ, ಪೊಲೀಸ್ ಸ್ಟೇಷನ್ ಇರೋದೇ ಅದಕ್ಕೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿರೋದೇ ಅದಕ್ಕೆ ಮಾಡ್ತಾರೆ. ಅದನ್ನು ಬಿಟ್ಟು ಮಾತೆತ್ತಿರ ರಾಜೀನಾಮೆ ಕೊಡಿ ಮಾತೇನೋ. ದಟ್ಸ್ ನಾಟ್ ದ ಸ್ಪಿರಿಟ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ನೋ ಸರ್, ರಾಜೇಂದ್ರ ಅವ್ರದ್ದು ಕೂಡ ರಾಜೀನಾಮೆ ತೊಗೊಂಡಿದ್ರು. ಯಾಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾಕೆ ಆ ಒಂದು ಕನ್ಸೆಷನ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಇದು ಕನ್ಸೆಷನ್ ರೀ? ಇದು ಯಾವ ಕನ್ಸೆಷನು? ನೋ. ಎಸ್, ಇದಿಷ್ಟು MLC ಅಂತ ವಿಶ್ವನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ TV.